This is not up to the mark, Vinith. But sir, I have tried my best. ನೋಡು ವಿನೀತ್, ನಮ್ದು ಇದೊಂದು ರೆಪ್ಯೂಟೆಡ್ ಕಂಪನಿ. ಸೊ ಈ ಥರದ ಮೀಡಿಯೋಕರ್ ಆರ್ಟಿಕಲ್ಸ್ನ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ. ಸರ್, ನನ್ನ ಡ್ರೀಮ್ ಜಾಬ್ ಸರ್, ನಾನೆಲ್ಲ ಪ್ರಯತ್ನ ಹಾಕ್ತೀನಿ ಸರ್. ಪ್ಲೀಸ್ ಸರ್, ಒಂದು ಚಾನ್ಸ್ ಕೊಡಿ. ಓಕೆ ವಿನೀತ್, ನಿನ್ನ ರಿಕ್ವೆಸ್ಟ್ ಮೇರೆಗೆ ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತಿದ್ದೇನೆ. ಡೂ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸರ್. ಹಲೋ ಬ್ರೋ. ಹಲೋ ಬ್ರೋ. ಯಾಕೆ ಸೌಂಡ್ ಸ್ವಲ್ಪ ಡಲ್ಲಾಗಿದೆ ನಿಮ್ಮದು? ಏನಿಲ್ಲ ಬ್ರೋ, ನಂದೊಂದು ಆರ್ಟಿಕಲ್ ಇತ್ತಲ್ಲ ನೇಚರ್ ಬಗ್ಗೆ, ಅದು 3rd ಟೈಮ್ ರಿಜೆಕ್ಟ್ ಆಯಿತು. ಓ ಹೌದಾ? ಹೌದು ಬ್ರೋ, ನನಗೀಗ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಇದು ಕೂಡ ರಿಜೆಕ್ಟ್ ಆದರೆ ನನ್ನದು ಡ್ರೀಮ್ ಜಾಬ್ ನಂಗೆ ಸಿಗೋದಿಲ್ಲ ಬ್ರೋ. ಓ ಓಕೆ. ಹಾಂ, ಅದೆಲ್ಲ ಇರಲಿ ಬ್ರೋ, ನೀ ಯಾಕೆ ಕಾಲ್ ಮಾಡಿದ್ದು? ಹಾಂ, ವಿಷಯ ಏನಂದರೆ ನಾಳೆ ನಾವು ಬಾಯ್ಸ್ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋಗ್ತಿದ್ವಿ. ಬರ್ತೀಯ ಅಂತ ಕೇಳಲಿಕ್ಕೆ ಕಾಲ್ ಮಾಡಿದ್ವಿ. ಟ್ರಿಪ್ಪಾ? ಹಾಂ, ನೋಡೋಣ ಬ್ರೋ. ನೋಡು ಬ್ರೋ, ನೋಡಲಿಕ್ಕೇನಿಲ್ಲ, ನೀನೆಲ್ಲ ಬರಲೇಬೇಕು. ನಿಂದು ಕೂಡ ಮೈಂಡ್ ಎಲ್ಲ ಫ್ರೆಶ್ ಆಗ್ತದಲ್ಲ, ಸೊ ಬಾ, ಜಾಲಿ ಮಾಡೋಣ. ಹಾಂ ಸರಿ ಬ್ರೋ. ವಿಷಯ ಏನಂದರೆ ಪ್ರಕೃತಿಯೊಟ್ಟಿಗೆ ಸೇರಿದರೆ ಮಾತ್ರ ಪ್ರಕೃತಿಯನ್ನು ಅರ್ಥ ಮಾಡಬಹುದು, ಗೊತ್ತಾಯ್ತಾ? ಸರಿ ಬ್ರೋ, ಶೋರ್, ಬರ್ತೇನೆ. ಬೈ. ವಿನೀತ್ ಬರಲ್ವಾ? ಬನ್ನಿ ಬ್ರೋ. ಗಾಳಿ ಬೀಸಿ ಕರೆದಿದೆ, ಹೊಸ ಪ್ರಣಯ ಈ ಸಮಯ ಮೂಡಿದೆ, ಕನಸು ನನಸಾಗುವಂತಿದೆ, ಸ್ವರ್ಗನೇ ಕಣ್ಮುಂದೆ ನಿಂತಿದೆ. ಆಯ್ತಾ ಬರೋದು? ಇಲ್ಲ ಬ್ರೋ, ಆಗ್ತುಂಟು. ನೀ ಹೇಳಿದ್ದು ಕರೆಕ್ಟ್ ಬ್ರೋ. ನಾ ಹೇಳಿದ ಪ್ರಕೃತಿಯೊಟ್ಟಿಗೆ ಸೇರಿದರೆ ಮಾತ್ರ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬೋದು. ಇನ್ನಾದರೂ ನಾವೆಲ್ಲ ಬೆಳೆಸಬೇಕು ಇಳೆಯ ಮೇಲೆ ಪ್ರೀತಿ, ಉಳಿಸಬೇಕಾಗಿದೆ ಈ ವಿಸ್ಮಯ ಪ್ರಕೃತಿ.